ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತಾಗಿ ನಡೀತಿರುವಂತಹ ಚರ್ಚೆ ಕಂಪ್ಲೀಟ್ ಆಗಿ ತಣ್ಣಗಾಗುವ ಲಕ್ಷಣಗಳು ಕಾಣ್ತಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಹೇಳಿದ್ದಾರೆ, ನವೆಂಬರ್ ಕ್ರಾಂತಿಯೂ ಇಲ್ಲ, ಡಿಸೆಂಬರ್ ಕ್ರಾಂತಿಯೂ ಇಲ್ಲ. ಕ್ರಾಂತಿ ಏನಿದ್ರು 2028ಕ್ಕೆ ಆಗ ಮತ್ತೆ ಕಾಂಗ್ರೆಸ್ ಸರ್ಕಾರ ವಾಪಸ್ ಬರುತ್ತಲ್ಲ, ಅದೇ ಕ್ರಾಂತಿ, ಬೇರೆ ಯಾವ ಕ್ರಾಂತಿನೂ ಇಲ್ಲ ಅಂತ. ಸೊ ಅವರು ಯಾಕೆ ಈ ಮಾತುಗಳನ್ನು ಹೇಳಿದ್ರು, ಹೈಕಮಾಂಡ್ ಇದರಲ್ಲಿ ಏನು ಪಾತ್ರವನ್ನು ವಹಿಸ್ತಾ ಇದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದಿನ ಲೆಕ್ಕಾಚಾರಗಳು ಏನಾಗಿರ್ತವೆ, ಸಿದ್ದರಾಮಯ್ಯ ಅವರ ಮುಂದಿನ ಲೆಕ್ಕಾಚಾರಗಳು ಏನಾಗಿರ್ತವೆ, ಒಂದಷ್ಟು ವಿಶ್ಲೇಷಣೆಯನ್ನು ನೋಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ 2023 ಮೇ ತಿಂಗಳಲ್ಲಿ ಆವಾಗ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳು ಮುಗಿದು ಮುಖ್ಯಮಂತ್ರಿ ಯಾರಾಗಬೇಕು ಅಂದಾಗ ದೊಡ್ಡ ಹಗ್ಗ ಜಗ್ಗಾಟ ನಡೆದಿತ್ತು. ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ರು, ಸಿದ್ದರಾಮಯ್ಯ ಪಟ್ಟು ಸಡಿಲಿಸಲಿಲ್ಲ. ಇಬ್ಬರು ಹೋದ್ರು, ಹೈಕಮಾಂಡು ಎಲ್ಲ ಏನೇನೋ ಸಂಧಾನಗಳಾಯ್ತು. ಏನು ಸಂಧಾನ ಆಯ್ತು, ಏನು ಒಪ್ಪಂದ ಆಯ್ತು, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ಅಧಿಕೃತ ಅಲ್ಲ. ಅನಧಿಕೃತವಾಗಿ ಏನೇನೋ ಬರ್ತಿದೆ ಹೊರಗಡೆ, ಅದು ಬೇರೆ ವಿಚಾರ. ಅಧಿಕೃತವಾಗಿ ಬಂದಿಲ್ಲ. ಸೊ ಆವಾಗಿಂದ ಒಂದು ಪರ್ಸೆಪ್ಷನ್ ಇದ್ದದ್ದು ಎಲ್ಲರ ಮನಸ್ಸಿನಲ್ಲೂ 50-50 ಆಗಿರುತ್ತೆ. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, 2.5 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಕ್ಕೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಒಂದು ಕಡೆ ಹೇಳಿಕೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ಕಡೆ ಹೇಳಿಕೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಿದ್ದಂಥದ್ದು, ಯಾವ ಒಪ್ಪಂದನೂ ಆಗಿಲ್ಲ, ನಮ್ಮ ಸಿದ್ದಣ್ಣನೇ 5 ವರ್ಷ ಮುಖ್ಯಮಂತ್ರಿ, ಬೇರೆ ಮಾತೇ ಇಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಇಲ್ಲ ಇಲ್ಲ ಒಪ್ಪಂದ ಆಗಿದೆ, ಡಿ ಕೆ ಶಿವಕುಮಾರ್ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ಹೈಕಮಾಂಡ್ ಒಪ್ಕೊಂಡಿದೆ. 2.5 ವರ್ಷಗಳ ನಂತರ, ಅಂದರೆ ಈ ನವೆಂಬರ್ನಲ್ಲಿ, ಈ ತಿಂಗಳು, ಈಗ 2025 ನವೆಂಬರ್ನಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬರುತ್ತೆ ಅಂತ. ಆ ನಂತರ ಒಂದಷ್ಟು ದಿನಾಂಕಗಳೇ ಹೊರಗಡೆ ಬಂತು. ನವೆಂಬರ್ 21 ಇಲ್ಲ ನವೆಂಬರ್ 26, 2 ದಿನಾಂಕಗಳಲ್ಲಿ ಒಂದು ದಿನಾಂಕದಂದು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತಹ ಸುದ್ದಿಗಳನ್ನು ಸಹ ಗೋಧಿ ಮಾಧ್ಯಮಗಳು ಒಳಗೊಂಡಂತೆ ಸಾಕಷ್ಟು ಜನ ಹರಿಬಿಟ್ರು. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಯಾವಾಗಲೂ ಹೇಳುತ್ತುವಂತಹ ಡೈಲಾಗ್ ಏನಂದ್ರೆ, ಹೈಕಮಾಂಡ್ ಏನು ಹೇಳುತ್ತೋ ಅದು. ಆದರೆ ಒಳಗೊಳಗೆ ಏನು ಗೇಮ್ ಪ್ಲಾನ್ ಮಾಡಬೇಕು ಅದನ್ನು ಮಾಡ್ಕೊಂಡಿದ್ರು. ಡಿ ಕೆ ಶಿವಕುಮಾರ್ ಹೇಳಿಕೆ, ನಾನು ಶಿಸ್ತಿನ ಸಿಪಾಯಿ, ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ, ಪಕ್ಷ ಮಾತು ಮೀರಿ ಹೋಗೋ ಮಾತೇ ಇಲ್ಲ, ನನಗೆ ಪಕ್ಷದ ಮೇಲೆ ನಂಬಿಕೆ ಇದೆ, ಅದು ನನ್ನ ಶ್ರಮವನ್ನು ಗಮನಿಸಿದೆ, ಅದು ನನಗೆ ಕೊಡಬೇಕಾದ ಸಂದರ್ಭದಲ್ಲಿ ಕೊಡಬೇಕಾದ ಪ್ರತಿಫಲವನ್ನು ಕೊಡುತ್ತೆ, ನಾನು ಪಕ್ಷಕ್ಕಾಗಿ ದುಡಿತೀನಿ, ಅಷ್ಟೇ, ಬೇರೇನಿಲ್ಲ ಅಂತ ಅವರು ಡೈಲಾಗ್. ಆದರೆ ಇದೆಲ್ಲದರ ನಡುವೆ ಯಾವತ್ತೂ ಸಹ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ಆ ರೀತಿ ಏನಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಯಾವಾಗ ಇದು ಪೀಕ್ಗೆ ಹೋಗಿ ಈ ತಿಂಗಳು 21, 26, 2 ದಿನಾಂಕಗಳಲ್ಲಿ ಒಂದು ದಿನಾಂಕದಂದು ಪ್ರಮಾಣ ವಚನ ಅಂತ ಬಂತು, ಆಗ ಈಗ ಹೊಸದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ ನವೆಂಬರ್ ಕ್ರಾಂತಿನೂ ಇಲ್ಲ, ಡಿಸೆಂಬರ್ ಕ್ರಾಂತಿನೂ ಇಲ್ಲ, ಕ್ರಾಂತಿ ಏನಿದ್ರು 2028ಕ್ಕೆ ಆಗ ಕಾಂಗ್ರೆಸ್ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಅದೇ ಕ್ರಾಂತಿ ಅಂತ ಒಂದು ಡೈಲಾಗ್ ಹೊಡೆದ್ರು. ಅದರ ಜೊತೆಗೆ ಹೈಕಮಾಂಡ್ ಬಯಸಿದರೆ ಯಾರೇ ಆಗಲಿ 5 ವರ್ಷನೂ ಅವರು ಮುಖ್ಯಮಂತ್ರಿ, 10 ವರ್ಷನೂ ಮುಖ್ಯಮಂತ್ರಿ ಆಗಿರ್ಬೋದು, ಏನು ತೊಂದರೆ ಇಲ್ಲ ಅಂತ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಸೈಲೆಂಟ್ ಆದರು ಅನ್ನುವ ಸೂಚನೆಗಳು ಸಿಕ್ತು. ಆ ನಂತರ ಬಂದಂತಹ ಮಾಹಿತಿ ಏನಂದ್ರೆ, ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ, ಈ ಚರ್ಚೆನ ಈಗ ಸದ್ಯಕ್ಕೆ ಮಾಡೋದು ಬೇಡ, ರಾಷ್ಟ್ರ ಮಟ್ಟದಲ್ಲಿ ಬಿಹಾರ ಚುನಾವಣೆಯಲ್ಲೆಲ್ಲ ಎಫೆಕ್ಟ್ ಆಗುತ್ತೆ, ಚರ್ಚೆನೆ ಬಿಟ್ಟುಬಿಡಿ, ನಾವು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೀವಿ, ರಾಜ್ಯದಲ್ಲಿ ಪಕ್ಷದ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಿರ್ಧಾರ ತೆಗೆದುಕೊಳ್ತೀವಿ, ಅದಕ್ಕೆ ನೀವಿಬ್ಬರೂ ಬದ್ಧರಾಗಿರಬೇಕು, ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ನೀವು ಬದ್ಧರಾಗಿರಬೇಕು ಅಂತ. ಯಾಕಂದ್ರೆ ಹೈಕಮಾಂಡ್ಗಿರುವಂತಹ ಭಯ, ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಅಹಿಂದ ವರ್ಗದ ಪ್ರತಿಕ್ರಿಯೆ ಹೇಗಿರುತ್ತೆ, ಅಹಿಂದ ವರ್ಗ ಕೈ ಬಿಟ್ಟು ಹೋದ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ತಗೊಂಡು ಹೋಗಿ 2028ಕ್ಕೆ ಚುನಾವಣೆ ಗೆಲ್ಲುವಂತಹ ಶಕ್ತಿಯನ್ನು ಹೊಂದಿದಾರಾ? ಇಲ್ಲ. ಈ ಲೋಕಲ್ ಎಮ್ ಎಲ್ ಎಗಳೇನಿದಾರಲ್ಲ
ಅವರ ಬೆಂಬಲ ಆದರೂ ದೊಡ್ಡ ಮಟ್ಟದಲ್ಲಿ ಇದೆಯಾ ಡಿ ಕೆ ಶಿವಕುಮಾರ್ಗೆ? ಇಲ್ಲ. ಎಲ್ಲವೂ ಸಹ ಸಿದ್ದರಾಮಯ್ಯನವ್ರಿಗೆ ಇರೋದು. ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರನ್ನು ಮುಟ್ಟಕ್ಕೆ ಮೊದಲು 1000 ಸಲ ಯೋಚನೆ ಮಾಡಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳಿ ಕಳಿಸಿದೆ, ಏನು ಮಾತಾಡಬಾರ್ದು, ಅದ್ರದ್ದು ಚರ್ಚೆನೆ ಬರಬಾರ್ದು, ಮುಗಿಸ್ಬಿಡಿ ಅಂತ. ಅದಕ್ಕೆ ಈ ಡೈಲಾಗ್ಗಳೆಲ್ಲ ಡಿ ಕೆ ಶಿವಕುಮಾರ್ ಕಡೆಯಿಂದ ಬಂದಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ತಾರ? ಯಾರೂ ಇರಲ್ಲ. ಡಿ ಕೆ ಶಿವಕುಮಾರೇ ಅಲ್ಲ, ಯಾರೂ ಇರಲ್ಲ, ರಾಜಕಾರಣಿಗಳು ಯಾರೂ ಇರಲ್ಲ. ಅವರು ನೆಕ್ಸ್ಟ್ ಲೆವೆಲ್ಗೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆ ಪ್ರಯತ್ನ ಮಾಡುವ ವಿಧಾನಗಳು ಬೇರೆಯವ್ರದ್ದು, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರಬಹುದೇನೋ. ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಹೈಕಮಾಂಡ್ ಮುಂದೆ ಹೋದಾಗೆಲ್ಲ ಅವರು ಒಂದೇ ಮಾತು ಹೇಳುತ್ತಿರ್ತಾರೆ, ನಾನು ಕಷ್ಟಪಟ್ಟಿದ್ದೀನಿ, ಶ್ರಮ ಹಾಕಿದ್ದೀನಿ, ಪಾರ್ಟಿಗೆ ನಿಷ್ಠನಾಗಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ, ನೀವೇನು ಹೇಳ್ತೀರೋ ಕೇಳ್ತೀನಿ ಆದರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಬರ್ತಿರ್ತಾರೆ ಅವಾಗ. ಇನ್ನು ಸಿದ್ದರಾಮಯ್ಯನವ್ರು ಏನು ಅಂದರೆ, ಹೇಗಾದರೂ ಮಾಡಿ 5 ವರ್ಷ ನಾನೇ ಉಳ್ಕೊಳ್ಬೇಕು, ಅದಕ್ಕೇನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹಿರಿಯ ನಾಯಕರು ಏನಿದ್ದಾರೆ ಅವರನ್ನೆಲ್ಲ ಆಗಾಗ ಸ್ವಲ್ಪ ಮಾತಾಡೋಕ್ಕೆ ಹೇಳಿ ಹೈಕಮಾಂಡ್ ಕಳಿಸಿ, ಸಿದ್ದರಾಮಯ್ಯನೇ ಇರಲಿ, ಬದಲಾಯಿಸೋದೇ ಆದರೆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಇಂಥವರ ಹೆಸರುಗಳನ್ನು ತೇಲಿಬಿಡೋದು. ಅದರ ಜೊತೆಗೆ ಬಹಳ ವರ್ಷಗಳಿಂದ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಾರೆ, ಅದನ್ನು ಫಸ್ಟ್ ಬದಲಾಯಿಸಿ ಆಮೇಲೆ ಮುಖ್ಯಮಂತ್ರಿ ಕತೆ ನೋಡೋಣ ಅಂತ ಹೇಳಿ ಅದನ್ನು ಹಾಗೆ ತಿರುಗಿಸಿ ಏನೇನೋ ಮಾಡಿ ಒಟ್ಟಿನಲ್ಲಿ 5 ವರ್ಷದವರೆಗೆ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಏನು ಬೇಕೋ ಅದನ್ನು ಸಿದ್ದರಾಮಯ್ಯನವರು ಒಳಗಡೆಗೆ ಮಾಡ್ತಿರ್ತಾರೆ. ಅದು ರಾಜಕೀಯದ ಭಾಗ. ಸೊ ಇದಿಷ್ಟು ಕಾಂಗ್ರೆಸ್ನಲ್ಲಿ ಇರುವಂತಹ, ಒಳಗೆ ಇರುವಂತಹದ್ದು. ಹೊರಗಡೆಗೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿಲ್ಲ, ಡಿ ಕೆ ಶಿವಕುಮಾರ್ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ. ಬಟ್ ಒಳಗೊಳಗೆ ನಡೀತಾ ಇರುವಂತಹ ಅಂತರ್ಯುದ್ಧ ಅಂತ ಕರ್ಕೊಳ್ಳಿ, ಮುಖ್ಯಮಂತ್ರಿ ಗಾದಿಗಾಗಿ. ಇಷ್ಟು ಮಾಹಿತಿ ಈಗ ಬಂದಿದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.